ಲೇಡೀಸ್ ಅಂಡ್ ಜೆಂಟಲ್ಮನ್, ನಿನ್ನೆ ಹಾವೇರಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶದ ಬೆನ್ನಲ್ಲೇ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವರು ಆಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಗೊಂಡಿದ್ದಾರೆ, ಸಿಡಿದು ಬಿಟ್ಟಿದ್ದಾರೆ. ಅಕ್ಷರಶಃ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿಬಿಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ದೊಡ್ಡ ಎಚ್ಚರಿಕೆಗಳನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಅವರು ಹೇಳುವಂಥ ಮಾತು, ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ನಾಯಕರ ರಹಸ್ಯಗಳನ್ನು, ಕುತಂತ್ರಗಳನ್ನು, ರಾಜಕಾರಣಗಳನ್ನು, ಅನೈತಿಕತೆಯನ್ನು ಎಲ್ಲವನ್ನೂ ಕೂಡ ಜನರ ಎದುರಿಗೆ ಬಿಚ್ಚಿಡ್ತೀನಿ. ಅದು ಬರೀ ಮಾತಲ್ಲ, ದಾಖಲೆ ಮೂಲಕ ಬಿಚ್ಚಿಡ್ತೀನಿ ಅನ್ನುವಂಥ ಒಂದು ದೊಡ್ಡ ಬಾಂಬನ್ನು ಹಾಕಿಬಿಟ್ಟಿದ್ದಾರೆ. ಹಾಗಾದರೆ ಯಾವ ಅನೈತಿಕತೆಯನ್ನ, ಯಾವ ಕುತಂತ್ರಗಳನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಚ್ಚಿಡಲಿದ್ದಾರೆ ಅನ್ನುವಂಥ ಕುತೂಹಲ ಇವತ್ತು ರಾಜ್ಯದ ಜನರಲ್ಲಿ ಕೆರಳಿರ್ತಕ್ಕಂಥದ್ದು. ಈ ಕುರಿತಂತೆ ಈಗ ರಾಜ್ಯ ರಾಜಕಾರಣಕ್ಕೆ ಬಂದಿರತಕ್ಕಂಥ ಕುಮಾರಸ್ವಾಮಿ ಅವರ ನಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಆ ಕುರಿತ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಡ್ಡಿ. ಎಸ್ ವೀಕ್ಷಕರೇ, ಯಾವಾಗ ಹಾವೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ 1000 ದಿನಗಳ ಸಾಧನೆಯ ಸಮಾವೇಶ ನಡೆದು ಬಿಡ್ತೋ, ಅದರ ಒಂದು ಕ್ರೆಡಿಟ್ ಸಾರ್ವಜನಿಕರಲ್ಲಿ ತಲುಪೋದಕ್ಕಿಂತ ಮುಂಚೆನೆ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೊತೆ ಸೇರಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿಬಿಟ್ಟಿದ್ದಾರೆ. ಇದು ನಿರೀಕ್ಷಿತವೇ. ಆದರೆ ಇದ್ದಕ್ಕಿದ್ದಂತೆ 1000 ದಿನಗಳ ನಂತರ, ಹೆಚ್ಚು ಕಡಿಮೆ 3 ವರ್ಷಗಳ ಈಗ ಕಾಲ ಆಗ್ತಾ ಬರ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು. ಅದರ ನಂತರ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅಧಿಕೃತವಾಗಿ ಹಿಂದಿರುಗಿ ಬಿಟ್ಟಿದ್ದಾರೆ. ನೋಡಿ, ಈಗಾಗಲೇ ಸಾಕಷ್ಟು ಒಂದು ಜವಾಬ್ದಾರಿ ಅವರಿಗೆ ಕೇಂದ್ರದಲ್ಲಿದೆ. ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ನೀಡಲಾಗಿದೆ. ಅದಲ್ಲದೆ ಅದರ ಜೊತೆಗೆ ಎಲ್ಲಿ ಕುಮಾರಸ್ವಾಮಿ ಕೇಂದ್ರದ ರಾಜಕಾರಣವನ್ನು ಬಿಟ್ಟು ರಾಜ್ಯಕ್ಕೆ, ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಹೋಗ್ಬಿಡ್ತಾರೋ, ಜೆಡಿಎಸ್ ಪಕ್ಷವನ್ನು ಕಟ್ಟಿಬಿಡ್ತಾರೋ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಬಿಜೆಪಿ ಮತ್ತೆರಡು ಯೋಜನೆಗಳ ಜವಾಬ್ದಾರಿಯನ್ನ ಕುಮಾರಸ್ವಾಮಿ ಅವರ ಹೆಗಲಿಗೆ ಹಾಕಿದೆ. 14,000 ಕೋಟಿ ರೂಪಾಯಿಗಳ ಒಂದು ಯೋಜನೆ. ಅದು ಏನು ಪಕ್ಕದ ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಪಾಂಡಿಚೇರಿ ಮುಂತಾದ ಕಡೆಗೆ ಓಡಾಡಿ ಮಾಡುವಂಥ ಯೋಜನೆಯನ್ನೂ ಕೂಡ ಅವರು ಹೆಗಲಿನಿಂದ ಕೊಡವಿ ರಾಜ್ಯಕ್ಕೆ ಬಂದುಬಿಟ್ಟಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಕ್ತಾ ಇದ್ದಾರೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಯಾಕೆ ಕುಮಾರಸ್ವಾಮಿ ಈ ಮಾತುಗಳನ್ನು ಹೇಳ್ತಿದ್ದಾರೆ ಮತ್ತು ಯಾವ ತರಹದ ಅವರು ಒಂದು ಕಾರ್ಯಯೋಜನೆಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದು ಬೀಳಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಗಮನ ಇಡೀ ಈ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಬೆಳವಣಿಗೆಗಳ ಮೇಲೆ, ರಾಜಕಾರಣದ ಬೆಳವಣಿಗೆಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ. ನೋಡಿ, ಈಗಾಗಲೇ ಅವರು ಘೋಷಿಸಿದ ಹಾಗೆ ಜನವರಿ 24ರಂದು ಹಾಸನದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ಸುಮಾರು 2 ರಿಂದ 2.5 ಲಕ್ಷ ಜನರನ್ನ ಸೇರಿಸಿ ಮಾಡಿಬಿಟ್ರು. ತಮ್ಮ ಒಂದು ತವರು ಜಿಲ್ಲೆಯಲ್ಲಿ ತಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನು ತೋರಿಸಿದ್ರು. ಅದರ ಜೊತೆಗೆ ಈಗ ಮತ್ತೆ ಕುಮಾರಸ್ವಾಮಿ 2 ಸಮಾವೇಶಗಳ, ದೊಡ್ಡ ಸಮಾವೇಶಗಳ ಒಂದು ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಇದೇ ಫೆಬ್ರವರಿ ತಿಂಗಳ 27ಕ್ಕೆ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಒಂದು ಸಮಾವೇಶವನ್ನು ಮಾಡಲಿದ್ದಾರೆ. ಅದರ ನಂತರ ಮಾರ್ಚ್ 8ನೇ ತಾರೀಕಿನಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಜನತಾ ಸಮಾವೇಶವನ್ನು ಮಾಡಲಿದ್ದಾರೆ. ಇವೆರಡೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಲಿವೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾದರೆ ಯಾಕೆ ಈ ತರಹದ ಸಾಲು ಸಾಲು ಸಮಾವೇಶಗಳನ್ನು ಎಚ್.ಡಿ. ಕುಮಾರಸ್ವಾಮಿ ಮಾಡ್ತಿದ್ದಾರೆ? ಜೆಡಿಎಸ್ ಪಕ್ಷವನ್ನ ಯಾಕೆ ಇಷ್ಟು ಮಟ್ಟಿಗೆ ಅವರು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಒಂದು 4 ಕಾರಣಗಳಿರ್ತಕ್ಕಂಥದ್ದು. ಈಗ ನೋಡಿ, ವಿಜಯಪುರದ ಸಮಾವೇಶದಲ್ಲಿ ಅಲ್ಲಿ ಅದರ ಅವಿಭಜಿತ ಜಿಲ್ಲೆಯಾಗಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕ ಎಚ್.ವಿ. ಮೇಟಿ ಅವರು ಹೊಸನಿಗಿರ್ತಕ್ಕಂಥದ್ದು. ಅಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಅಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ನಿಲ್ಲಿಸಲಿಕ್ಕೆ ಕುಮಾರಸ್ವಾಮಿ ಹೊಂಚು ಹಾಕಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಿದ್ದರಾಮಯ್ಯ ಜೆಡಿಎಸ್ ಅಧ್ಯಕ್ಷರಾಗಿದ್ದಾಗ ಹೆಚ್ಚು ಸೀಟುಗಳನ್ನು ಗೆದ್ಕೊಂಡು ಬಂದಿದ್ರು. ಸುಮಾರು 59 ಸೀಟುಗಳನ್ನು ರಾಜ್ಯದಲ್ಲಿ ಗೆದ್ದಿದ್ರು. ಉತ್ತರ ಕರ್ನಾಟಕದಿಂದ, ಹೈದರಾಬಾದ್ ಕರ್ನಾಟಕದಿಂದ ಬಹಳಷ್ಟು ಸೀಟುಗಳು ಬಂದಿದ್ವು. ಆ ಹಳೆ ವೋಟ್ ಬ್ಯಾಂಕ್ಗಳನ್ನು ಗಳಿಸ್ಕೊಳ್ಳಕ್ಕೆ ಕುಮಾರಸ್ವಾಮಿ ಅವರು ಈಗ ವಿಜಯಪುರದಲ್ಲಿ ಸಮಾವೇಶ ನಡೆಸ್ತಾ ಇದ್ದಾರೆ. ಎರಡನೇ ಪಾಯಿಂಟು, ಬೆಂಗಳೂರಿನಲ್ಲಿ ಮಾರ್ಚ್ 8ರಂದು ನಡೆಸ್ತಾ ಇರತಕ್ಕಂಥ ಉದ್ದೇಶ, ಮಾರ್ಚ್ 8ರ ಸಮಾವೇಶದಲ್ಲಿ ಸುಮಾರು 1 ರಿಂದ 2 ಲಕ್ಷ ಜನರನ್ನ ಸೇರಿಸಿ ಮಾಡ್ತೀನಿ ಅಂತಿದ್ದಾರೆ.
ಬೆಂಗಳೂರಿನ GBA ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ GBA ಎಲೆಕ್ಷನ್ ನಲ್ಲಿ ಸುಮಾರು 369 ಒಂದು ಕ್ಷೇತ್ರಗಳಲ್ಲಿ ಅವರು 120 ಕ್ಷೇತ್ರಗಳನ್ನ ಬಿಜೆಪಿಗೆ ಪಟ್ಟು ಹಿಡಿದು ಕೇಳಿರ್ತಕ್ಕಂಥದ್ದು. ಜೊತೆಗೆ ಒಂದು ಅಸೆಂಬ್ಲಿ ಎಲೆಕ್ಷನ್ ಇದೆಯಲ್ಲ 2028ರ ಚುನಾವಣೆ, ಅಲ್ಲಿ 100 ಸ್ಥಾನಗಳನ್ನ ಅವರು ಕೇಳಿದ್ದಾರೆ. ಹಾಗಾಗಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ 120 ಸ್ಥಾನಗಳನ್ನು ಬೆಂಗಳೂರಿನಲ್ಲಿ ಗೆಲ್ಲಲಿಕ್ಕೆ GBA ಎಲೆಕ್ಷನ್ಗೋಸ್ಕರ ಬೆಂಗಳೂರಿನಲ್ಲಿ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ JDSಗೆ ಸಾಕಷ್ಟು ಸವಾಲುಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ JDS ಮೇಲೆ ಅದು ಕುಟುಂಬ ಪಕ್ಷ ಅನ್ನುವಂಥ ಆರೋಪ ಇದೆ. ಜೊತೆಗೆ ಕೇವಲ ಒಕ್ಕಲಿಗರ ಪಕ್ಷ ಅನ್ನುವಂಥ ಒಂದು ಆರೋಪ ಇದೆ. ಜೊತೆಗೆ ಕೇವಲ ದಕ್ಷಿಣ ಕರ್ನಾಟಕ ಅಥವಾ ಓಲ್ಡ್ ಮೈಸೂರು ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅನ್ನುವಂಥ ಆರೋಪ ಇದೆ. ಅದ್ರ ಜೊತೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕೋಮು ರಾಜಕಾರಣಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಪಕ್ಷ ಅನ್ನುವಂಥ ಆರೋಪ ಇದೆ. ಅದರ ಜೊತೆಗೆ JDS ಪಕ್ಷದ ಬೆನ್ನೆಲುಬೆ ಆಗಿದ್ದ ಅಲ್ಪಸಂಖ್ಯಾತ ಮತದಾರರು ಈಗ JDSನಿಂದ ಬಹುದೂರ ಹೋಗಿರೋದ್ರಿಂದ ಅವರ ವಿಶ್ವಾಸವನ್ನು ಗಳಿಸಿಕೊಳ್ಳುವಂತಹ ಸವಾಲು ಕೂಡ ಎದುರಾಗಿದೆ. ಈ ಎಲ್ಲದರ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಹೈಕಮಾಂಡ್ಗಳ ಎರಡೂ ಪಕ್ಷದ ನಾಯಕರ ಒಳಹೊಡೆತವನ್ನು ಕೂಡ ಅವರು ತಪ್ಪಿಸ್ಕೋಬೇಕಾಗಿದೆ. ಯಾಕಂದ್ರೆ JDS ನಾಯಕರನ್ನ ಎರಡೂ ಪಕ್ಷದವರು ಆಪರೇಷನ್ ಮಾಡಿ ಕರ್ಕೊಳ್ಳೋದನ್ನ ನಿಲ್ಲಿಸಬೇಕಾಗಿದೆ. ಇವೆಲ್ಲ ಸವಾಲುಗಳನ್ನು ಎದುರಿಸಿ ನಿಂತಿರ್ತಕ್ಕಂಥ HD ಕುಮಾರಸ್ವಾಮಿ ಈಗ ಕಾಂಗ್ರೆಸ್ಗೆ ಸವಾಲನ್ನು ಹಾಕಿದ್ದಾರೆ. ಅದರ ಜೊತೆಗೆ ಬಿಜೆಪಿಗೂ ಕೂಡ ತಮ್ಮ ಬಲವನ್ನ ಸಾಬೀತುಪಡಿಸಲಿದ್ದಾರೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಕುಮಾರಸ್ವಾಮಿ ಹೇಗೆ ಸ್ಫೋಟಗೊಂಡಿದ್ದಾರೆ ಮತ್ತು ಯಾಕೆ ಸ್ಫೋಟಗೊಂಡಿದ್ದಾರೆ, ಅದು ಯಾವ ರಹಸ್ಯಗಳನ್ನು ಕಾಂಗ್ರೆಸ್ ಪಕ್ಷದ ರಹಸ್ಯಗಳನ್ನು ದಾಖಲೆ ಮೂಲಕ ಶೀಘ್ರವೇ ಬಿಡುಗಡೆ ಮಾಡಲಿದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಶೀಘ್ರವೇ ಗೊತ್ತಾಗಲಿದೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.